ಹಾಯ್ ಎಲ್ಲರಿಗೂ ನಮಸ್ಕಾರ. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಈ ಸಾಂಬಾರ್ ಸೌತೆಕಾಯಿ ಸಾಂಬಾರ್ ರುಚಿ ನಿಮಗೆ ಗೊತ್ತಾ? ತುಂಬ ತಂಪು ಕೊಡೋದ್ರಿಂದ ಈ ಸಮ್ಮರ್ ಸ್ಪೆಷಲ್ ಸಾಂಬಾರ್ ಅಂತಲೇ ಕರಿಬಹುದು. ಈ ಸಾಂಬಾರ್ ಸೌತೆಕಾಯಿ ಸಾಂಬಾರ್ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ 1 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 3 ಹೆಚ್ಚಿದಂತಹ ಟೊಮೆಟೊ, 2 ಚಮಚ ಕಡಲೆಬೇಳೆ, 8 ಗುಂಟೂರು ಮೆಣಸಿನಕಾಯಿ, 5 ಬ್ಯಾಡಗಿ ಮೆಣಸಿನಕಾಯಿ, 2 ಚಮಚದಷ್ಟು ತೆಂಗಿನಕಾಯಿ, ನೆನೆಸಿದಂತಹ ಹುಣಸೆ ಹಣ್ಣು 1 ಗೋಲಿ ಗಾತ್ರ ತೊಗೊಂಡಿದ್ದೀನಿ, 2 ಚಕ್ಕೆ, 6 ಲವಂಗ, ಈರುಳ್ಳಿ, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಸಾಸಿವೆ, ಎಣ್ಣೆ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮಾಡೋ ವಿಧಾನ ನೋಡ್ಕೊಂಬರೋಣ. ಈ ಸಾಂಬಾರ್ ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ 1 ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಅದನ್ನು 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ 2 ಬಟ್ಲಷ್ಟು ನೀರು ಹಾಕಿ 3 ಟೊಮೆಟೊನ ಹೆಚ್ಚಿ ಸೇರಿಸಿ 2 ರಿಂದ 3 ವಿಸಲ್ ಹೊಡ್ಸ್ಕೊತಾ ಇದ್ದೀನಿ. ಕುಕ್ಕರ್ ಪ್ರೆಷರ್ ಹಿಡಿಯೋ ಅಷ್ಟರಲ್ಲಿ ನಾವು ಸಾಂಬಾರು ಸೌತೆಕಾಯಿನ ಕಟ್ ಮಾಡ್ಕೊಂಬೇಡ. ಈ ಸಾಂಬಾರು ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ದೇಹನ ಹೈಡ್ರೇಟ್ ಆಗಿಡುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ, ಅಲ್ಲದೇ ಹೊಟ್ಟೆ ಸಹ ಹಗುರವಾಗಿರುತ್ತೆ, ದೇಹಕ್ಕೆ ತುಂಬ ತಂಪು ಕೊಡುತ್ತೆ, ಅಲ್ಲದೇ ಬಾಡಿ ಹೀಟ್ ಸಹ ಕಡಿಮೆ ಮಾಡುತ್ತೆ. ಇದು ತುಂಬ ಲೈಟ್ ಆಗಿರೋದ್ರಿಂದ ಎಲ್ಲ ವಯಸ್ಸಿನವ್ರಿಗ ಆರಾಮವಾಗಿ ತಿನ್ಬಹುದು. ಈ ಸಾಂಬಾರು ಸೌತೆಕಾಯಿನ ಮಂಗಳೂರು ಸೌತೆಕಾಯಿ ಅಂತ ಸಹ ಕರೀತಾರೆ. ಇದು ಬರೀ ಸಾಂಬಾರು ಮಾತ್ರ ಅಲ್ಲ, ಇದರಿಂದ ಹಲವಾರು ಬಗೆಯ ರೆಸಿಪಿಗಳನ್ನು ಮಾಡಬಹುದು. ಇದರಿಂದ ಗೊಜ್ಜು, ಮಜ್ಜಿಗೆ ಹುಳಿ, ಚಟ್ನಿ ಎಲ್ಲನೂ ಸಹ ಮಾಡಬಹುದು. ಸಾಂಬಾರು ಸೌತೆಕಾಯಿನ ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ಕಡೆ ಈ ಕಡೆ 2 ಕಡೆ ಸ್ವಲ್ಪ ಕಟ್ ಮಾಡಿ ಚೆನ್ನಾಗಿ ಕಸರೆ ತೆಗಿಬೇಕು. ಕಸರೆ ತೆಗೆದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗ ಅದು ಕರ್ಗೋಗುತ್ತೆ, ಅದಕ್ಕೋಸ್ಕರ ಈ ಥರ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ, ಆಗ ಬಾಯಿಗೆ ಸಿಗ್ತಾ ಇರುತ್ತೆ. ಈ ಸಾಂಬಾರಿಗಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ, 5 ಬ್ಯಾಡಗಿ ಮೆಣಸಿನಕಾಯಿ, 8 ಗಂಟೂರ ಮೆಣಸಿನಕಾಯಿ, 2 ಚಮಚದಷ್ಟು ಕಡಲೆಬೇಳೆ, 6 ಲವಂಗ, 2 ಚಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗರಿಗೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗೆ ಹಾಕ್ಬಿಡೋಣ. ಈಗ ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಕಟ್ ಮಾಡಿರುವಂತಹ ಸಾಂಬಾರು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಂಬಾರು ಸೌತೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ತಣ್ಣಗಾಗಿರುವಂತಹ ಮೆಣಸಿನಕಾಯಿ, ಧನಿಯನೆಲ್ಲ ಹಾಕ್ಕೊಂಡು ಹಂಗೆ ಅದಕ್ಕೆ 2 ಚಮಚದಷ್ಟು ಕಾಯಿ ತುರಿ, ನೆನೆಸಿದಂತಹ ಹುಣಸೆ ಹಣ್ಣು 1 ಗೋಲಿ ಗಾತ್ರದಷ್ಟು ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ರೀತಿ ಹದವಾಗಿ ರುಬ್ಕೊಳ್ಳೋಣ. ನಾವಿಲ್ಲಿ ನಮ್ಮ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಉಡುಪಿ ಸ್ಟೈಲಲ್ಲಿ ಹಾಗೆ ಮಂಗಳೂರು ಸ್ಟೈಲಲ್ಲಿ ಮಾಡೋಕ್ಕೆ ಹೋದರೆ ಇದಕ್ಕೆ ಬೆಲ್ಲ ಎಲ್ಲ ಹಾಕ್ತೀವಿ. ಆದರೆ ನಮ್ಮ ಕರ್ನಾಟಕ ಜನತೆಗೆ ಖಾರ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಖಾರವಾಗಿ ನಮ್ಮ ಸ್ಟೈಲಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ. ಸೌತೆಕಾಯಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಈಗ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಟೈಮಲ್ಲಿ ಬೇಕಾದರೆ 1 ಪೀಸಷ್ಟು ಬೆಲ್ಲ ಬೇಕಾದ್ರೆ ಸೇರಿಸ್ಕೋಬೋದು. ಆದರೆ ನಾನು ಖಾರವಾಗಿ ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಬೆಲ್ಲ ಏನೂ ಬೆಳೆಸ್ತಾ ಇಲ್ಲ. ಈಗ ಬೇಯಿಸಿರುವಂತಹ ಬೇಳೆನ ಒಂದ್ಸರಿ ಸುಮ್ಮನೆ ಸೌಟಾಗಿದ್ರೆ ಸ್ಮ್ಯಾಶ್ ಮಾಡ್ಕೊತೀನಿ. ಬೇಳೆನೂ ಅಷ್ಟೇ ತುಂಬ ನುಣ್ಣಗೆ ಬೇಯಿಸ್ಕೋಬೇಡಿ, ಸ್ವಲ್ಪ ಹಾಗೆ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇಡ್ಲಿ ಸಾಂಬಾರು ಥರ ಆಗ್ಬಿಡುತ್ತೆ. ಬೇಯಿಸಿರುವಂತಹ ಬೇಳೆನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ರೆಡಿಯಾಗಿ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನು ಒಗ್ಗರಣೆಗೋಸ್ಕರ ಇಲ್ಲಿ 2 ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಬಟ್ಲಷ್ಟು. ಹಾಗೆ 3 ಒಣಮೆಣಸಿನಕಾಯಿನ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 5-6 ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡು 20 ಕರಿಬೇವಿನ ಎಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೇರಿಸಿದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ 2 ನಿಮಿಷ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿವತ್ತು ಅನ್ನದ ಜೊತೆ ಈ ಸಾಂಬಾರನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ಬಿಸಿ ಖಾರವಾದಂತಹ ಸಾಂಬಾರು ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.